ನಮಸ್ಕಾರ ಸ್ನೇಹಿತರೆ. ಕೆಲವೊಂದು ಜನ ಹೆಂಗಿರ್ತಾರಂದ್ರೆ ಮಾಡಿರೋ ತಪ್ಪನ್ನು ದುಡ್ಡಿಂದ ಅಳಿತಿರ್ತಾರೆ ರೀ. ನನ್ನ ಹತ್ರ ದುಡ್ಡು ಐತೆ ಅನ್ನೋ ಅಹಂಕಾರದಿಂದ ಮೆರಿತಿರ್ತಾರೆ. ಏನು ಬೇಕಾದ ಮಾಡಿದ್ರು ಯಾರು ನಾನು ಪ್ರಶ್ನಿಸೋದಿಲ್ಲ, ಯಾಕಂದ್ರೆ ದುಡ್ಡಿಂದ ನಾನು ಎಲ್ಲರನ್ನೂ ಕೊಂಡ್ಕೊಂಡು ಬಿಡ್ತೇನೆ ಅನ್ನೋ ಧೈರ್ಯದ ಮೇಲೆ. ಒಂದಂತರೂ ತಿಳ್ಕೊಳ್ರಿ, ನೀವು ತಪ್ಪೇ ಮಾಡಿದಂತಹ ವ್ಯಕ್ತಿಯಾಗಿದ್ದರೆ ನೀವು ಯಾರನ್ನು ಕೊಂಡ್ಕೊಳ್ತೀರಂದ್ರೆ ನಿಮ್ಮಂಥ ವ್ಯಕ್ತಿಗಳೇ ಅಲ್ಲಿ ಬರಬೇಕಾಗತ್ತೆ. ತಲೆ ಹಿಡುಕರೇ ಇರ್ಬೋದು ಅಥವಾ ಬಕೆಟ್ ಹಿಡಿಯೋರೇ ಇರ್ಬೋದು, ಅಂಥ ಬಚ್ಚಾಗಳ ನೀವು ಕೊಂಡ್ಕೊಳ್ಳೋದಾಗುತ್ತೆ. ಸತ್ಯವಂತರನ್ನ ಧರ್ಮವಂತರನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾರೂ ನೋಡಿಲ್ಲ, ಯಾರೇನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡಿರ್ಬೋದು. ಬಟ್ ಭಗವಂತನ ಲೆಕ್ಕಾಚಾರದಲ್ಲಿ ನೀನು ಆ ಪಾಳ್ಯೊಳಗಿರ್ತಿ, ನಿನಗೆ ಸಹಾಯ ಮಾಡಿ ಬಕೆಟ್ ಹಿಡಿದೋರಲ್ಲ ಅವರು ಕೂಡ ಆ ಪಾಳ್ಯದೊಳಗಿರ್ತಾರೆ. ಪಾಳ್ಯ ಬರೋಕೆ ಒಂಚೂರು ಲೇಟ್ ಆಗ್ಬೋದಷ್ಟೆ, ಆದರೆ ಬಂದೇ ಬರುತ್ತೆ. ಆ ಕರ್ಮವನ್ನು ಅನುಭವಿಸುವಾಗ ಭಗವಂತ ಕೂಡ ನಿನ್ನನ್ನು ಕ್ಷಮಿಸೋದಿಲ್ಲ. ಶುಭಮಸ್ತು. ನಮಸ್ಕಾರ. ಹರೇ ಕೃಷ್ಣ.